ಈ ಹುಡುಗನಿಗೆ ಕತ್ತರಿಗಳಂತಹ ಬೆರಳುಗಳು ಹುಟ್ಟುತ್ತಲೇ ಇದ್ದವು. ಸರಳ ಊಟ ಕೂಡ ಅವನಿಗೆ ತುಂಬಾ ಕಷ್ಟಕರವಾಗಿತ್ತು. ಅನೇಕ ಬಾರಿ ಅವನು ಯೋಚಿಸದೆ ತನ್ನ ಮುಖವನ್ನು ನೋಯಿಸಿಕೊಳ್ಳುತ್ತಿದ್ದನು. ಅವನ ತಂದೆ ತನ್ನ ಕೈಗಳು ಮನುಷ್ಯರ ಕೈಗಳಂತೆ ಇರಬೇಕೆಂದು ಬಯಸಿದ್ದನು ಮತ್ತು ಅವನು ಕೃತಕ ಕೈಗಳನ್ನು ಸಹ ಮಾಡಿದ್ದನು. ಆದರೆ ಅತಿಯಾದ ಕೆಲಸದಿಂದಾಗಿ ಅವನು ಒಂದು ದಿನ ಇದ್ದಕ್ಕಿದ್ದಂತೆ ಸತ್ತನು ಮತ್ತು ಅವನು ಮಾಡಿದ ಕೃತಕ ಕೈಗಳು ಸಹ ಮುರಿದು ಹೋದವು. ಎಡ್ವರ್ಡ್ ಕೊನೆಯ ಬಾರಿಗೆ ತನ್ನ ತಂದೆಯ ಮುಖವನ್ನು ನೆಕ್ಕಲು ಬಯಸಿದನು, ಆದರೆ ಅವನು ತನ್ನ ಮುಖವನ್ನು ನೆಕ್ಕಿದ ತಕ್ಷಣ ರಕ್ತಸ್ರಾವವಾಗಲು ಪ್ರಾರಂಭಿಸಿದನು. ಇದಾದ ನಂತರ ಎಡ್ವರ್ಡ್ ಆ ಬೃಹತ್ ಭವನದಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದನು. ಒಂದು ದಿನ ಒಬ್ಬ ಕಾಮುಕ ಮಹಿಳೆ ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದಳು. ಎಡ್ವರ್ಡ್ ಕತ್ತಲೆಯಲ್ಲಿ ಅಡಗಿಕೊಂಡನು, ಆದರೆ ಸ್ವಲ್ಪ ಸಮಯದ ನಂತರ ಅವನು ನಿಧಾನವಾಗಿ ಹೊರಬಂದು ತನ್ನ ಕತ್ತರಿ ಬೆರಳುಗಳಂತಹ ಬೆರಳುಗಳನ್ನು ತೋರಿಸಿದನು. ಬಹುಶಃ ಯಾರಿಂದಾದರೂ ಸಹಾಯ ಪಡೆಯುವ ಭರವಸೆಯಿಂದ. ಆ ಮಹಿಳೆ ಎಡ್ವರ್ಡ್ ಅನಾಥ ಎಂದು ತಿಳಿದಾಗ ಅವನನ್ನು ತನ್ನ ಮನೆಗೆ ಕರೆದೊಯ್ಯಲು ನಿರ್ಧರಿಸಿದಳು. ದಾರಿಯಲ್ಲಿ ಎಡ್ವರ್ಡ್ ಕಿಟಕಿಯಿಂದ ಹೊರಗೆ ನೋಡುತ್ತಲೇ ಇದ್ದನು. ಅವನು ಈ ರೀತಿ ಜಗತ್ತನ್ನು ನೋಡುತ್ತಿರುವುದು ಇದೇ ಮೊದಲು. ಅವನು ಮನೆ ತಲುಪಿದ ತಕ್ಷಣ ಸ್ವಚ್ಛ ಮತ್ತು ಅಲಂಕೃತ ಪರಿಸರವನ್ನು ನೋಡಿ ತುಂಬಾ ಸಂತೋಷಪಟ್ಟನು. ಮಹಿಳೆಯ ಯೋಜನೆಯ ಪ್ರಕಾರ ಅವನು ನೇರವಾಗಿ ಮಲಗುವ ಕೋಣೆಗೆ ಹೋದನು. ಅಲ್ಲಿ ಅವನು ತನ್ನನ್ನು ತಾನು ಮೊದಲ ಬಾರಿಗೆ ಕನ್ನಡಿಯಲ್ಲಿ ನೋಡಿಕೊಂಡನು. ಅವನು ತನ್ನ ಮುಖವನ್ನು ನೆಕ್ಕಲು ಪ್ರಯತ್ನಿಸಿದಾಗ ನೀರಿನ ಹಾಸಿಗೆಯನ್ನು ನೋಡಿದನು, ಆದರೆ ಅವನಿಗೆ ಈ ಆಧುನಿಕ ವಿಷಯಗಳ ಬಗ್ಗೆ ಏನೂ ತಿಳಿದಿರಲಿಲ್ಲ. ಅವನು ಅದನ್ನು ನೆಕ್ಕಿದ ತಕ್ಷಣ ಅದರಲ್ಲಿ ಒಂದು ರಂಧ್ರ ಕಾಣಿಸಿಕೊಂಡಿತು. ಗಾಬರಿಯಿಂದ ಅವನು ರಂಧ್ರವನ್ನು ಮಣಿಯಿಂದ ತುಂಬಿಸಿದನು. ಅವನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು ಮತ್ತು ಆತುರದಿಂದ ತನ್ನ ಪ್ಯಾಂಟ್ ಧರಿಸಿದನು, ಆದರೆ ನಂತರ ಒಬ್ಬ ಮಹಿಳೆ ಕೋಣೆಗೆ ಬಂದಳು, ಫೋನ್ನಲ್ಲಿ ಮಾತನಾಡುತ್ತಾ. ಅವಳು ಎಡ್ವರ್ಡ್ಗೆ ಸಹಾಯ ಮಾಡಿದಳು, ಅವನ ಗಾಯಕ್ಕೆ ಮುಲಾಮು ಹಚ್ಚಿದಳು ಮತ್ತು ಅವನು ಊಟಕ್ಕೆ ಸಿದ್ಧನಾಗಲು ಅವನ ಬಟ್ಟೆಗಳನ್ನು ಬದಲಾಯಿಸಲು ಸಹಾಯ ಮಾಡಿದಳು. ಊಟದ ಮೇಜಿನ ಬಳಿ ಎಡ್ವರ್ಡ್ಗೆ ಸರಳವಾದ ಚಾಕುವನ್ನು ಸಹ ಹಿಡಿದಿಡಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡನು. ಅವನು ಆಹಾರವನ್ನು ತನ್ನ ಬಾಯಿಗೆ ತೆಗೆದುಕೊಂಡಾಗ ಅವನು ಕೆಳಗೆ ಬಿದ್ದನು. ಆ ಮಹಿಳೆ ಅವನನ್ನು ಪ್ರೋತ್ಸಾಹಿಸಿದಳು ಮತ್ತು ಬ್ರೆಡ್ ಮೇಲೆ ಹಾಕಲು ಬೆಣ್ಣೆಯನ್ನು ಕೊಟ್ಟಳು. ಎಡ್ವರ್ಡ್ ನಿಧಾನವಾಗಿ ತಿಂದನು. ಮರುದಿನ ಅವನು